ನಮಸ್ತೆ ಸರ್. ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ರು ಯಾರೋ ಇನ್ಫ್ಲೂಯೆನ್ಸರ್ ಯಾವುದೋ ಕ್ರೀಮ್ ಇದು ಆಡ್ ತೋರಿಸಿದ್ರು ಅಂತೇಳಿ ಅವ್ರನ್ನ ಫಾಲೋ ಮಾಡ್ತಾ ಇದ್ದೆ. ಮುಖ ಎಲ್ಲ ಪಿಂಪಲ್ ಆಗಿತ್ತು ಅಂತ ಹೇಳಿ ಅದು ಆ ಕ್ರೀಮ್ ತಗೊಂಡು ಹಚ್ಕೋಬಿಟ್ಟೆ. ಈಗ ನೋಡಿದ್ರೆ ಮುಖ ತುಂಬಾ ಎಲ್ಲ ಕಲೆಗಳಾಗ್ಬಿಟ್ಟಿದೆ, ಮತ್ತೆ ಮುಖ ಎಲ್ಲ ತುಂಬಾ ಉರಿತಾ ಇದೆ. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಮುಂದೆ ಇನ್ನೊಂದು 15 ದಿನದಲ್ಲಿ ಮನೆಯಲ್ಲಿ ಒಂದು ಫಂಕ್ಷನ್ ಇದೆ, ಅದಕ್ಕೆ ಹೇಗೆ ತಯಾರಿ ಮಾಡ್ಕೋಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ತುಂಬಾ ಇದಾಗ್ಬಿಟ್ಟಿದೆ ಸರ್. ಏನ್ ಮಾಡೋದು ಸರ್ ಇದಕ್ಕೆ? ಏನು ಇನ್ಫ್ಲುಯೆನ್ಸರ್ ನೋಡ್ಕೊಂಡ್ಬಿಟ್ಟು ಕ್ರೀಮ್ ಹಚ್ಚಿದ್ರಾ? ಹೌದು ಸರ್. ಓಕೆ. ನೀವು ಇನ್ಫ್ಲುಯೆನ್ಸರ್ಸ್ಗೆ ಯಾವ ತರ ನಂಬಿದ್ರಿ ಹೇಳಿ? ಅವರೇನು ಈ ಸಬ್ಜೆಕ್ಟ್ ಬಗ್ಗೆ ಓದಿದಾರಾ? ಬಟ್ ಅವ್ರೇನ್ ಡಾಕ್ಟರ್ ಎಲ್ಲ ಗೊತ್ತಿರೋದಕ್ಕೆ ಯಾವ ತರ ಆ ಮೆಡಿಸಿನ್ ವರ್ಕ್ ಆಗುತ್ತೆ, ಅದ್ರದ್ದು ಏನೇನ್ ಸೈಡ್ ಎಫೆಕ್ಟ್ಸ್ ಇರುತ್ತೆ, ಅದ್ ಯಾವ ತರ ಹಚ್ಕೋಬೇಕು, ಯಾವಾಗ ಹಚ್ಕೋಬಾರ್ದು, ಏನ್ ಮಾಡ್ಬೇಕು ಅನ್ನೋದು ಏನಾದ್ರು ಗೊತ್ತಿರ್ತದ ಅವ್ರಿಗೆ ಏನಂತ ಅನ್ಕೊಂಡ್ ನಂಬ್ಬಿಟ್ರಿ ಅವ್ರಿಗೆ ಆ ಕ್ರೀಮ್ ಹಚ್ಕೊಂಡ್ಬಿಟ್ರೆ ಹೋಗುತ್ತೆ ಅಂತ? ಏನ್ ಅರ್ಥ ಮಾಡ್ಕೋಬೇಕಾಗಿರೋದಂದ್ರೆ, ನಾವು ರಿಯಲ್ ಡಾಕ್ಟರ್ಸ್ ಗಳು ಇದಾರೆ ಹೂ ಹ್ಯಾವ್ ಸ್ಟಡಿಡ್ ಅರೌಂಡ್ MBBS 6 ವರ್ಷ ಓದಿ, ಆಮೇಲೆ PG ಪೋಸ್ಟ್ ಗ್ರಾಜುಯೇಷನ್ 3 ವರ್ಷ ಮಾಡಿ, ಅದ್ರ ಮೇಲೆ ಸೂಪರ್ ಸ್ಪೆಷಾಲಿಟಿ ಮಾಡಿ ಅದರಲ್ಲಿ 2-3 ವರ್ಷ ಓದಿರ್ತಾರೆ. ಸೊ ಇವರು ರಿಯಲ್ ಡಾಕ್ಟರ್ಸ್ ಹೋಗ್ಲಿ ಅಥವಾ ರಿಯಲ್ ಈ ಕಾಸ್ಮೆಟಿಕ್ ಕ್ಲಿನಿಕ್ ಅಲ್ಲಿ ಹೋಗ್ಲಿ, ಫಸ್ಟ್ ಅವ್ರು ಏನ್ ಓದಿದ್ದಾರೆ, ಅವರು ಏನ್ ರಿಯಲ್ ಡಾಕ್ಟರ್ಸ ಇಲ್ಲ ಅಂತ ತಿಳ್ಕೊಳ್ಳೋದು ನಿಮ್ ಧರ್ಮ. ಇಲ್ಲ ಅಂದ್ರೆ ಈ ತರ ಬಲೆಗೆ ಬಿದ್ದೇ ಬೀಳ್ತೀರಾ ನೀವು. ಓಕೆನಾ? ಬೇರೆ ನನ್ನ ಪ್ರಾಬ್ಲಮ್ಗಳು ಏನೋ ಒಂದು ಇನ್ಸ್ಟೆಂಟ್ ಕ್ವಿಕ್ ಸೊಲ್ಯೂಷನ್ಸ್ ಇಂದ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಈ ಮೈಂಡ್ ಅಲ್ಲಿ ಇರೋದಕ್ಕೇನೆ ಈ ತರ ಇನ್ಫ್ಲುಯೆನ್ಸರ್ಸ್ ಆಗ್ಲಿ ಈ ತರ ನಿಮ್ಗೆ ಕ್ವಿಕ್ ಸೊಲ್ಯೂಷನ್ಸ್ ಕೊಡ್ತಾ ಇರ್ತಾರೆ. ನೀವು ಬಾಳೆಹಣ್ಣು ತಿನ್ನಿ ಪಿಂಪಲ್ಸ್ ಹೋಗುತ್ತೆ, ನೀವು ಮತ್ತೊಂದು ಏನೋ ಮಾಡಿ ಈ ಕ್ರೀಮ್ ಹಚ್ಕೊಂಡ್ಬಿಡಿ ಫುಲ್ ಜಡದಿಂದ ಪಿಂಪಲ್ಸ್ ಹೋಗ್ಬಿಡ್ತದೆ. ಈ ತರ ಎಲ್ಲ ವರ್ಕ್ ಆಗಲ್ಲ ಇವ್ರೆ. ಒಂದು ಪ್ರಾಬ್ಲಮ್ಗೆ ಒಂದಿಷ್ಟು ಟೈಮ್ ಇರುತ್ತೆ, ಆ ಟೈಮ್ ಅಲ್ಲಿ ಆ ಪ್ರಾಬ್ಲಮ್ ಬಂದಿರ್ತದೆ. ಹಂಗೆ ಅಷ್ಟೇ ಒಂದ್ ಸ್ವಲ್ಪ ಟೈಮ್ ಬೇಕು ಅದಕ್ಕೂ ಹೋಗಕ್ಕೆ. ಯು ಶುಡ್ ಸ್ಟಾಪ್ ಬಿಲೀವಿಂಗ್ ದೋಸ್ ಪೀಪಲ್. ಇಲ್ಲ ಅಂದ್ರೆ ನೀವು ಇದರಲ್ಲಿ ಬಲೆಯಲ್ಲಿ ಬಿದ್ದೇ ಬೀಳ್ತೀರಾ ಅಂಡ್ ನಿಮ್ ದುಡ್ಡು ವೇಸ್ಟ್ ಆಗುತ್ತೆ, ಅದರಲ್ಲಿ ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಮತ್ತೆ ಜಾಸ್ತಿ ದುಡ್ಡು ಖರ್ಚಾಗುತ್ತೆ. ಈ ನಡುವೆ ನನಗೆ ತುಂಬಾ ಪೇಷಂಟ್ಸ್ ಬರ್ತಾರೆ, ಸರ್ ಅವ್ರಿಗೆ ನೋಡ್ಬಿಟ್ಟು ಅದ ಹಚ್ಕೊಂಡೆ, ಇವ್ರಿಗೆ ನೋಡ್ಬಿಟ್ಟು ಇದ ಹಚ್ಕೊಂಡೆ, ನೋಡಿದ್ರೆ ಇಷ್ಟೆಲ್ಲ ದುಡ್ಡು ವೇಸ್ಟ್ ಆಯ್ತು, ಏನು ರಿಸಲ್ಟ್ಸೇ ಬಂದಿಲ್ಲ ಅಂತ. ಅರ್ಥ ಆಯ್ತಾ? ನೆಕ್ಸ್ಟ್ ಟೈಮ್ ಇಂದ ಡಾಕ್ಟರ್ ಹತ್ರ ಹೋಗಿ ಕೇಳ್ಕೊಳ್ಳಿ ಏನಾಗಿದೆ, ಯಾವ ತರ ಸೊಲ್ಯೂಷನ್ಸ್ ಇದೆ, ಏನ್ ಮಾಡ್ಬೇಕು ಅಂತ ಕೇಳ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಳಿ. ಓಕೆನಾ?